ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೂದಲು ಉದುರುವಂಥ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಇವತ್ತಿನ ಹೇರ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು. ಎಷ್ಟು ವೇಗವಾಗಿ ನಮ್ಮ ಕೂದಲು ಬೆಳವಣಿಗೆ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಥರ ಏನಾದರೂ ನೀವು ಯೂಸ್ ಮಾಡಿಬಿಟ್ರೆ ಸಾಕು, ನೋಡ್ತಾ ನೋಡ್ತಾ ನಿಮ್ಮ ಕೂದಲು ತುಂಬಾ ವೇಗವಾಗಿ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ಮತ್ತೆ ಮತ್ತೆ ನೀವು ಕೂಡ ಕಟ್ ಮಾಡುವಂಥ ಅವಶ್ಯಕತೆ ಬಿದ್ದುಬಿಡುತ್ತೆ. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಯೂಸ್ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಇವಾಗ ನನಗೆ ಹೇರಿಗಾಗಿ ಯಾವ ರೆಮಿಡಿ ಮಾಡ್ತಾ ಇದ್ದೀನಲ್ಲ ಅದು ಹೇರ್ ರೆಮಿಡಿ. ಖಂಡಿತವಾಗಿ ಯೂಸ್ ಮಾಡೋರಿಗೆ ಖಂಡಿತವಾಗಿ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋಂಥದ್ದು. ಕಬ್ಬಿಣದ ಕಡೆಯಲ್ಲಿ ಎರಡೆರಡು ಬಾದಾಮಿ ಹಾಕ್ಕೊಂಡಿದ್ದೀನಿ. ನಮ್ಮ ಕೂದಲು ಸಣ್ಣ ಏಜಿನಲ್ಲಿ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇದೆ. ಹಾಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಅಲ್ಲಿ, ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗ್ತಾಯಿಲ್ಲ, ನಮ್ಮ ಕೂದಲು ಜಾಸ್ತಿ ದಟ್ಟವಾಗಿಲ್ಲ. ಹಾಗಿದ್ರೆ ಈ ಥರವಾಗಿರುವಂಥದ್ದು ಖಂಡಿತವಾಗಿ ಬಳಸಿ ನೋಡಿ. ಒಂದೇ ಒಂದು ವಾರದಲ್ಲಿ ನಿಮಗೂ ಕೂಡ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಕೂದಲು ಉದುರುವಂಥದ್ದು ತಡೆಗಟ್ಬೋದು. ಹಾಗಾಗಿ ಖಂಡಿತವಾಗಿ ಬಳಸ್ಬೋದು. ಇವಾಗ 2 ಬಾದಾಮಿ ಹಾಕಿದ್ದೀನಿ. 2 ಬಾದಾಮಿ ಹಾಕಿದ್ಮೇಲೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಿರುವಂಥದ್ದು. ಮೆಂತ್ಯ ಕಾಳು ನಮ್ಮ ಕೂದಲಿಗೆ ತುಂಬಾ ಶಕ್ತಿಶಾಲಿ ಅನ್ಬೋದು. ನಮ್ಮ ಕೂದಲು ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಅದು ಕೂಡ ಹೊಸ ಕೂದಲು ಕೂಡ ಬೆಳವಣಿಗೆ ಕೂಡ ಮಾಡುತ್ತೆ. ಹಾಗಾಗಿ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೆ 2 ಬಾದಾಮಿ ಹಾಕಿದ್ದೀನಿ. ಇವೆಲ್ಲ ಕೂಡ ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ನೀವು ಬೇಕಾದರೆ ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇದ್ದರೆ ಅದರಲ್ಲಿ ಮಾಡಿ, ಇಲ್ಲಾಂದರೆ ಬೇರೆ ಕಡೆಯಲ್ಲಿ ಕೂಡ ಮಾಡ್ಕೋಬೋದು. ನಾವು ಯಾವುದೇ ಏನೇ ಹೇರ್ ರೆಮಿಡಿ ಮಾಡ್ತೀವಿ ಅಂದರೆ ಕಬ್ಬಿಣದ ಕಡೆಯಲ್ಲಿ ಮಾಡೋದು ಯಾಕಪ್ಪ ಅಂದರೆ ಕಬ್ಬಿಣದ ಅಂಶ ಇದರಲ್ಲಿ ಇಳಿಯುತ್ತೆ. ಆವಾಗ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿರುವಂಥ ಒಂದು ಕಪ್ಪು ಬಣ್ಣ ರೆಡಿಯಾಗುತ್ತೆ. ಹಾಗಾಗಿ ನಾವು ಜಾಸ್ತಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇರ್ತೀವಿ. ಹಾಗೆ ಸ್ನೇಹಿತರೆ, ನೀವೇನು ಮಾಡಬೇಕಂದ್ರೆ ಜಾಸ್ತಿ ನೀವು ಏನಾದರೂ ತಿನ್ನೋ ಆಹಾರದಲ್ಲಿ ಕೂಡ ಕಡಿಮೆ ಜಾಸ್ತಿ ಆದರೂ ಕೂಡ ನಮ್ಮ ಕೂದಲು ಉದುರುವಂಥ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅದನ್ನು ಕೂಡ ನಾವು ಚೆನ್ನಾಗಿ ಕೇರ್ ಮಾಡ್ಕೋಬೇಕು. ಆವಾಗ ನಮ್ಮ ಕೂದಲು ಎಲ್ಲನೂ ಕೂಡ ಚೆನ್ನಾಗಿ ದಟ್ಟವಾಗಿ ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಕೇರ್ ಮಾಡ್ಕೊಳ್ತಾ ಹೋದ್ವಿ ಅಂದರೆ ನಮ್ಮ ಕೂದಲಿಗೆ ಯಾವುದೇ ನಮ್ಮ ಕೂದಲಿಗೆ ಯಾವುದೇ ಸಮಸ್ಯೆ ಬರದೇ ರೀತಿ ನೋಡ್ಕೋಬೋದು. ಇವಾಗ ನೋಡಿ, ಇದು ನಾನು ಫ್ರೈ ಮಾಡ್ತಾನೇ ಇದ್ದೀನಿ. ಫ್ರೈ ಮಾಡ್ತಾ ನೋಡ್ತಾ ಇರ್ಬೋದು. ಇವಾಗ ಮೆಂತ್ಯ ಕಾಳು ಕೂಡ ಕಪ್ಪು ಬಣ್ಣ ಬರ್ತಾ ಇರುವಂಥದ್ದು. ನಾವು ಇದು ಮಾಡುವಂಥ ಪೌಡ್ರ್ ನೀವು ಮೆಹಂದಿಯಲ್ಲಿ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಸಾಕು. ನಿಮಗೆ ಚೆನ್ನಾಗಿ ಮೆಹಂದಿ ಅಪ್ಲೈ ಮಾಡೋರಿಗೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಅದು ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಅವುಗಳನ್ನು ನಾವು ಕೂಡ ಯಾವ ರೀತಿ ಕೇರ್ ತೊಗೊಳ್ತಾ ಹೋಗಬೇಕಂತ ಹೇಳ್ಕೊಡ್ತೀನಿ. ಇವತ್ತಿನ ಹೇರ್ ಆಯಿಲ್ ನೀವೇನಾದರೂ ಖಂಡಿತವಾಗಿ ಬಳಸಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ನೋಡಿ, ಮೆಂತ್ಯ ಕಾಳು ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಆದರೂ ಬಾದಾಮಿ ಬೇಗನೆ ಫ್ರೈ ಆಗೋಲ್ಲ. ಹಾಗಾಗಿ ಬಾದಾಮಿಯಲ್ಲಿ ಎಣ್ಣೆ ಅಂಶ ಇರುತ್ತೆ ಜಾಸ್ತಿ. ಅದನ್ನು ಸ್ವಲ್ಪ ಈ ರೀತಿ ಸುಟ್ಕೊಂಡ್ವಿ ಅಂತ ಚೆನ್ನಾಗಿ ಅದು ಕೂಡ ಕಪ್ಪಗಾಗುತ್ತೆ. ಹಾಗಾಗಿ ನಾನು ಈ ರೀತಿ ಸುಡ್ತಾ ಇದ್ದೀನಿ ನೋಡಿ. ಬಾದಾಮಿಯಲ್ಲಿರುವಂಥ ಎಣ್ಣೆ ಅಂಶ ಹಾಗೆ ಕಪ್ಪು ಬಣ್ಣ ಕೊಡುವಂಥ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಖಂಡಿತವಾಗಿ ಬಳಸ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ. ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಮೆತ್ತಗಾಗ್ತಾ ಬಂತಂದಾಗ ನಾವು ಏನು ಮಾಡಬೇಕಂದ್ರೆ, ಇದು ಆಲ್ರೆಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸುಡ್ತಾ ಇರುವಂಥದ್ದಲ್ವ. ಹಾಗಾಗಿ ಇವಾಗ ನಾನು ಬಿಸಿ ಇರುವಾಗಲೇ ಈ ರೀತಿ ಕುಟ್ಟ ಕಲ್ಲಲ್ಲಿ ಅದರಲ್ಲಿ ಕುಟ್ಕೊಂಡು ತೊಗೊಳ್ತೀನಿ ನೋಡಿ. ಯಾಕಂದರೆ ಬಿಸಿ ಇರುವಾಗ ಕುಟ್ತಾ ಹೋದರೆ ಅದರಲ್ಲಿ ಎಣ್ಣೆ ಎಲ್ಲನೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಥರ ಪೌಡ್ರ್ ಮಾಡಿಕೊಂಡ್ರಿಂದ ತುಂಬಾ ಈಸಿಯಾಗಿ ಸಣ್ಣ ಆಗುತ್ತೆ. ಹಾಗೆ ಮಿಕ್ಸಿ ಏನು ಬೇಕಾಗಲ್ಲ. ನೋಡಿ, ಎಷ್ಟು ಕಪ್ಪು ಬಣ್ಣ ಬಂದಿರುವಂಥದ್ದು. ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಮ ಬಿಳಿ ಕೂದಲಿಗಾಗಲಿ ನಮ್ಮ ಕೂದಲು ಬೆಳವಣಿಗೆಗೆ ಯೂಸ್ಫುಲ್ ಆಗುವಂಥ ಈ ಹೇರ್ ಟಿಪ್ಸ್ ಅನ್ಬೋದು. ಇವಾಗ ನೋಡಿ, ಪೌಡ್ರ್ ರೆಡಿ ಆಗ್ತಾ ಇರುವಂಥದ್ದು ಸಣ್ಣವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಪೌಡ್ರ್ ರೆಡಿ ಮಾಡಿರೋವಂಥದ್ದು ನೋಡಿ, ಕೈಗೆ ಅಂಟಿದ್ರೂ ಕೂಡ ಹೋಗಲ್ಲ. ಯಾಕಂದರೆ ಇದರಲ್ಲಿ ನಾವು ಬಾದಾಮಿ ಇರುತ್ತಲ್ವ, ಬಾದಾಮಿಯಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ನಮ್ಮ ಕೈಗೆ ಕೂತ್ಕೊಳ್ಳೋ ರೀತಿಯೇ ನಮ್ಮ ಕೂದಲಿಗೂ ಕೂಡ ಕೂತ್ಕೊಳ್ಳುತ್ತೆ. ಆದರೂ ಕೂಡ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ, ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾ ಇರುವಂಥದ್ದು. ನಾನು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು.
ಏನು ಸ್ಟವ್ ಮೇಲೆ ಹಾಕಿ ಕುದಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಹಾಗೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಬಿಸಿ ಇರುವಾಗ ಈ ಥರ ಮಿಕ್ಸ್ ಮಾಡಿದ್ರೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗುತ್ತೆ. ನಿಮ್ಮ ತಲೆ ಕೂದಲು ಎಷ್ಟಿದೆ ನೋಡಿಕೊಂಡು ನೀವು ಈ ರೀತಿ ಎಣ್ಣೆ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಹಾಕೋದಾಯಿತು. ಎಣ್ಣೆ ಹಾಕಿದಾದಮೇಲೆ ಸೋದಿಸ್ಕೊಂಡು ತೊಗೋಬೇಕಾಗತ್ತೆ. ಫಿಲ್ಟ್ರ್ ಮಾಡ್ಕೊಂಡು ತೊಗೋಬೇಕಲ್ಲ, ಆ ರೀತಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಒಂದು ಚಾಲನಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿರುವಂಥದ್ದು. ಕಾಟನ್ ಬಟ್ಟೆಯಲ್ಲಿ ನಾವು ಇವಾಗ ಎಣ್ಣೆ ಸೋದಿಸ್ಕೊಂಡು ತೊಗೊಳ್ಳೋಣ. ನೋಡಿ, ಎಲ್ಲ ಕೂಡ ಎಣ್ಣೆ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಸೋದಿಸ್ಕೊಂಡು ತೊಗೊಂಡು ಬಂದರೆ ತುಂಬಾ ಚೆನ್ನಾಗಿ ಫಿಲ್ಟ್ರ್ ಆಗಿರುವಂಥ ಎಣ್ಣೆ ಸಿಗುತ್ತೆ. ಅದು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಹಾಗೆ ಹಚ್ಚಿದ್ವಿ ಅಂದರೆ ಅದು ಒಂಥರ ಪೌಡ್ರ್ ಥರ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಸೋದಿಸ್ಕೊಂಡು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಹಚ್ಚಿದ್ವಿ ಅಂದರೆ ಕೊಬ್ಬರಿ ಎಣ್ಣೆ ಯಾವ ರೀತಿ ಹಚ್ತೀವಲ್ಲೋ ಅದೇ ಥರವಾಗಿ ಇರುತ್ತೆ. ನೋಡಿ ಏನಿರುವಂಥದ್ದೆಲ್ಲ ಕೂಡ ಈ ಬಟ್ಟೆಯಲ್ಲಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿರುವಂಥ ಎಣ್ಣೆ. ನೋಡಿ, ಇದು ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಬಣ್ಣ ಕೂಡ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕಪ್ಪು ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮಗೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲನೂ ಕೂಡ ಮೆಂತ್ಯ ಕಾಳು ಹಾಕಿದ್ದೀವಿ, ಬಾದಾಮ್ ಹಾಕಿದ್ದೀವಿ. ಮತ್ತು ಇದೇ ರೀತಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಎಣ್ಣೆ ರೆಡಿ ಆಯಿತು. ಖಂಡಿತವಾಗಿ ವಾರದಲ್ಲಿ 2 ಸರ್ತಿ ಯೂಸ್ ಮಾಡಿದ್ರೆ ಸಾಕು. ನಿಮ್ಮ ಕೂದಲಿಗೆ ಯಾವುದೇ ಸಮಸ್ಯೆಗಳು ಕೂಡ ಬರದೇ ರೀತಿ ಕೇರ್ ಮಾಡ್ಕೋಬೋದು. ಹಾಗಿದ್ದರೆ ಸ್ನೇಹಿತರೆ, ವೀಕ್ಷಕರೇ, ಖಂಡಿತವಾಗಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಶೇರ್ ಮಾಡಿ 4 ಜನರಿಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ ಅಂತ ಕೇಳಿಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ.